ಜಗತ್ತಿನ ಅದೆಷ್ಟೋ ಪ್ರಮುಖ ಧರ್ಮಗಳಿಗಿಂತಲೂ ಹಳೆಯದಾದ ಸಂಪೂರ್ಣವಾಗಿ ಅಹಿಂಸೆಯ ತಳಹದಿಯ ಮೇಲೆ ನಿಂತಿರೋ ಒಂದು ತತ್ವವನ್ನೊಮ್ಮೆ ಕಲ್ಪಿಸಿಕೊಳ್ಳಿ. ಬನ್ನಿ, ಜೈನ ಧರ್ಮದ ಈ ಜಗತ್ತನ್ನು ಒಳಹೊಕ್ಕಿ ನೋಡೋಣ. ಜೈನ ಧರ್ಮದ ತಿರುಳೇ ಒಂದು ಶಕ್ತಿಶಾಲಿ ಸಿದ್ಧಾಂತ. ಅದುವೇ ಅಹಿಂಸೆ. ಇದು ಪ್ರತಿಯೊಂದು ಆಲೋಚನೆ, ಮಾತು ಮತ್ತೆ ಕ್ರಿಯೆಯನ್ನ ರೂಪಿಸುತ್ತೆ. ಇಲ್ಲಿ ಕಾಣ್ತಿರೋ ಈ ಶಾಂತಿಯುತ ಚಿತ್ರಣದ ಹಾಗೆ ಇದು ಕೇವಲ ಒಂದು ಪದವಲ್ಲ, ಬದಲಿಗೆ ಎಲ್ಲಾ ರೂಪದ ಹಿಂಸೆಯನ್ನ ತ್ಯಜಿಸುವ ಒಂದು ಆಳವಾದ ಬದ್ಧತೆ. ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆಯೇನು? ಜೈನ ಧರ್ಮವನ್ನು ವ್ಯಾಖ್ಯಾನಿಸುವ ಆ ಮೂಲಭೂತ ನಂಬಿಕೆಗಳು ಯಾವುವು? ಮತ್ತು ಯುಗಯುಗಗಳಿಂದ ಈ ಮಾರ್ಗವನ್ನ ಬೆಳಗಿದ ಆ ಮಹಾನ್ ಗುರುಗಳು ಯಾರು? ಬನ್ನಿ ಅನ್ವೇಷಿಸೋಣ. ನಮ್ಮ ಈ ಪಯಣವನ್ನ ಜೈನ ಧರ್ಮದ ಆಧ್ಯಾತ್ಮಿಕ ಆಧಾರಸ್ತಂಭಗಳಾದ 24 ಮಹಾನ್ ಗುರುಗಳ ಪರಿಚಯದೊಂದಿಗೆ ಶುರು ಮಾಡೋಣ. 24 ಇದೊಂದು ಸಾಮಾನ್ಯ ಸಂಖ್ಯೆಯಲ್ಲ. ಇದು ತೀರ್ಥಂಕರರು ಅಂತ ಕರೆಯಲ್ಪಡುವ ಆಧ್ಯಾತ್ಮಿಕ ಮಾರ್ಗದರ್ಶಕರ ಒಂದು ಸುದೀರ್ಘ ಪರಂಪರೆಯನ್ನ ಪ್ರತಿನಿಧಿಸುತ್ತೆ. ಇವರ ಬೋಧನೆಗಳು ಕಾಲವನ್ನ ಮೀರಿ ಇವತ್ತಿಗೂ ಹರಿದು ಬಂದಿದೆ. ಹಾಗಾದ್ರೆ ಯಾರು ಈ ತೀರ್ಥಂಕರರು? ಇವರು ದೇವತೆಗಳಲ್ಲ, ಬದ್ಲಿಗೆ ನಮ್ಮ ಹಾಗೆ ಮನುಷ್ಯರಾಗಿದ್ದು ತಮ್ಮ ಸಾಧನೆಯಿಂದ ಜ್ಞಾನೋದಯವನ್ನ ಪಡೆದು ಹುಟ್ಟುಸಾವಿನ ಚಕ್ರವನ್ನ ಗೆದ್ದವರು. ಇವರನ್ನ ತೀರ್ಥವನ್ನು ನಿರ್ಮಿಸುವವರು ಅಂತ ಅಂತಾರೆ. ಅಂದ್ರೆ ಸಂಸಾರ ಸಾಗರವನ್ನ ದಾಟಲು ಒಂದು ಸೇತುವೆಯನ್ನ ಕಟ್ಟಿ ಬೇರೆಯವರಿಗೂ ಮುಕ್ತಿಯ ದಾರಿಯನ್ನ ತೋರಿಸುವವರು. ಈ ಪವಿತ್ರ ಪರಂಪರೆ ಶುರುವಾಗೋದೇ ಮೊದಲ ತೀರ್ಥಂಕರರಾದ ವೃಷಭನಾಥರಿಂದ. ಅವರ ಕಥೆ ಯುಗಯುಗಗಳಷ್ಟು ಹಿಂದಕ್ಕೆ ಹೋಗುತ್ತೆ. ಇದು ಜೈನ ಧರ್ಮದ ಸ್ಪಷ್ಟ ಮತ್ತು ಅಡೆತಡೆಯಿಲ್ಲದ ಇತಿಹಾಸದ ಆರಂಭವನ್ನ ಗುರುತಿಸುತ್ತೆ. ಸರಿ, ಈಗ ಈ ಪರಂಪರೆಯಲ್ಲಿ ಇತ್ತೀಚಿನ ಮತ್ತೆ ಬಹುಶಃ ಎಲ್ಲರಿಗೂ ಹೆಚ್ಚು ಪರಿಚಿತರಾದ ವ್ಯಕ್ತಿಯ ಕಡೆ ಗಮನ ಹರಿಸೋಣ. ಅವರೇ ಅಂತಿಮ ತೀರ್ಥಂಕರರಾದ ಮಹಾವೀರರು. ಮಹಾವೀರರ ಜೀವನದ ಪಯಣವೇ ಒಂದು ಅದ್ಭುತ ಕಥೆ. ಅರಮನೆಯ ಸುಖಭೋಗದಲ್ಲಿ ಹುಟ್ಟಿದ ಒಬ್ಬ ರಾಜಕುಮಾರ ತನ್ನ 30ನೇ ವಯಸ್ಸಿನಲ್ಲಿ ಸತ್ಯವನ್ನ ಹುಡುಕುತ್ತಾ ಎಲ್ಲವನ್ನೂ ತ್ಯಜಿಸಿ ಹೊರಡ್ತಾರೆ. 12 ವರ್ಷಗಳ ಕಠಿಣ ತಪಸ್ಸಿನ ನಂತರ ಅವರಿಗೆ ಕೇವಲ ಜ್ಞಾನ ಅಂದ್ರೆ ಸರ್ವೋಚ್ಚ ಜ್ಞಾನ ಲಭಿಸುತ್ತೆ. ಕೊನೆಗೆ ತಮ್ಮ 72ನೇ ವಯಸ್ಸಿನಲ್ಲಿ ನಿರ್ವಾಣ ಹೊಂದುತ್ತಾರೆ. ಅವರ ಜೀವನ ಆತ್ಮಶಿಸ್ತಿನ ಶಕ್ತಿಗೆ ಒಂದು ದೊಡ್ಡ ಸಾಕ್ಷಿ. ನೀವು ಗೆದ್ರೆ ಜಗತ್ತನ್ನು ಗೆದ್ದಂತೆ. ಮಹಾವೀರರ ಈ ಮಾತು ಅವರ ಇಡೀ ತತ್ವಶಾಸ್ತ್ರದ ಸಾರಾಂಶ. ಎಷ್ಟು ಅದ್ಭುತವಾದ ಮಾತು ಅಲ್ವಾ? ನಿಜವಾದ ಗೆಲುವು ಬೇರೆಯವರ ಮೇಲೆ ಅಧಿಕಾರ ಚಲಾಯಿಸೋದ್ರಲ್ಲಿಲ್ಲ, ಬದಲಿಗೆ ನಮ್ಮ ಸ್ವಂತ ಆಸೆ ಮತ್ತು ಭಾವನೆಗಳನ್ನ ಹತೋಟಿಯಲ್ಲಿಟ್ಕೊಳ್ಳೋದ್ರಲ್ಲಿದೆ. ಸರಿ, ಗುರುವಿನ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಅವರ ಬೋಧನೆಗಳ ಕಡೆ ಹೋಗೋಣ. ಅಂದರೆ ಜೈನ ತತ್ವಶಾಸ್ತ್ರದ ಹೃದಯ ಭಾಗವನ್ನ ಪರಿಶೀಲಿಸಿ ಅದರ ಮೂಲಭೂತ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಜೈನ ಧರ್ಮದಲ್ಲಿ ಮುಕ್ತಿಗೆ ದಾರಿಯಂದ್ರೆ ಈ 3 ರತ್ನಗಳನ್ನ ಅನುಸರಿಸೋದು. ಸಮ್ಯಕ್ ದರ್ಶನ ಅಂದ್ರೆ ಸರಿಯಾದ ನಂಬಿಕೆ, ಸಮ್ಯಕ್ ಜ್ಞಾನ ಅಂದ್ರೆ ಸರಿಯಾದ ಜ್ಞಾನ, ಮತ್ತು ಸಮ್ಯಕ್ ಚಾರಿತ್ರ್ಯ ಅಂದ್ರೆ ಸರಿಯಾದ ನಡತೆ. ಇವು 3 ಒಟ್ಟಾಗಿ ನಮ್ಮನ್ನ ಜ್ಞಾನೋದಯದ ಕಡೆಗೆ ಕರೆದೊಯ್ಯುತ್ತೆ. ಸರಿ, ಸರಿಯಾದ ನಡತೆ ಅಂದ್ರೆ ಏನು? ಅದನ್ನ ಆಚರಣೆಗೆ ತರೋದು ಹೇಗೆ? ಅದಕ್ಕೆ ಉತ್ತರವೇ ಈ 5 ಮಹಾವ್ರತಗಳು: ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಈ ವ್ರತಗಳೇ ನಮ್ಮ ನಂಬಿಕೆ ಮತ್ತು ದೈನಂದಿನ ಜೀವನದ ನಡುವಿನ ಸೇತುವೆ. ಈ ಎಲ್ಲ ವ್ರತಗಳಿಗೆ ಅಡಿಪಾಯವೇ ಅಹಿಂಸೆ. ಆದ್ರೆ ಅಹಿಂಸೆ ಅಂದ್ರೆ ಕೇವಲ ಶಾರೀರಿಕ ಹಿಂಸೆ ಮಾಡ್ದಿರುವುದು ಅಷ್ಟೇ ಅಲ್ಲ. ಜೈನ್ ಧರ್ಮದಲ್ಲಿ ಇದು ಇನ್ನೂ ಆಳವಾದ ಅರ್ಥವನ್ನ ಹೊಂದಿದೆ. ಮನಸ್ಸು, ಮಾತು ಮತ್ತೆ ಕೆಲ್ಸ, ಈ 3ರಿಂದಲೂ ಯಾವುದೇ ಜೀವಿಗೆ ಹಾನಿ ಆಗ್ಬಾರ್ದು ಅನ್ನೋದೇ ಇದರ ಮೂಲ ಸಿದ್ಧಾಂತ. ಸರಿ, ಈಗ ಜೈನ ಧರ್ಮ ಕಾಲಕ್ರಮೇಣ ಹೇಗೆ ವಿಕಸನಗೊಂಡಿತು ಅಂತ ನೋಡೋಣ. ಯಾವುದೇ ಪ್ರಾಚೀನ ತತ್ವದ ಹಾಗೆ ಇಲ್ಲೂ ಕೂಡ ಬೇರೆ ಬೇರೆ ವ್ಯಾಖ್ಯಾನಗಳು ಹುಟ್ಕೊಂಡು ಇದು ಕೆಲವು ಕುತೂಹಲಕಾರಿ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿತು. ಸಮಯ ಕಳೆದ ಹಾಗೆ ಮಹಾವೀರರ ಬೋಧನೆಗಳನ್ನ ಬೇರೆ ಬೇರೆ ರೀತಿ ಅರ್ಥೈಸ್ಕೊಳ್ಳಲಾಯಿತು. ಇದರಿಂದ ಜೈನ ಧರ್ಮದಲ್ಲಿ 2 ಮುಖ್ಯ ಪಂಥಗಳು ಹುಟ್ಕೊಂಡ್ವು. ಇದನ್ನೊಂದು ಒಡಕು ಅಂತ ತಿಳಿಬಾರ್ದು, ಬದಲಿಗೆ ಒಂದು ಜೀವಂತ, ಬೆಳೆಯುತ್ತಿರುವ ಸಂಪ್ರದಾಯದ ಸಂಕೇತವಾಗಿ ನೋಡಬೇಕು. ಇಲ್ಲಿ ನೋಡಿ, ದಿಗಂಬರ ಮತ್ತು ಶ್ವೇತಾಂಬರ ಪಂಥಗಳ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನ ಗಮನಿಸಬಹುದು. ಬಟ್ಟೆ ಧರಿಸುವುದರಿಂದ ಹಿಡಿದು ಮಹಿಳೆಯರ ಮುಕ್ತಿಯ ಬಗೆಗಿನ ನಂಬಿಕೆಗಳವರೆಗೆ ಈ ಭಿನ್ನತೆಗಳು ಕಾಣಸಿಗುತ್ತವೆ. ಮಹಾವೀರರ ಬೋಧನೆಗಳನ್ನ ಮತ್ತು ಅವರ ಜೀವನ ಶೈಲಿಯನ್ನ ವಿಭಿನ್ನವಾಗಿ ಅರ್ಥೈಸಿಕೊಂಡಿದ್ರಿಂದ ಈ ಪಂಥಗಳು ಹುಟ್ಟಿಕೊಂಡವು.
ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಜೈನ ಧರ್ಮದ ಶಾಶ್ವತ ಕೊಡುಗೆ ಏನು, ನಮ್ಮ ಸಂಸ್ಕೃತಿ ಮೇಲೆ ಅದು ಬೀರಿದ ಪ್ರಭಾವ ಎಂಥದ್ದು ಅಂತ ನೋಡೋಣ. ಈ ಚಿತ್ರಗಳನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಜೈನ ಧರ್ಮದ ಆಧ್ಯಾತ್ಮಿಕ ಗುರುಗಳು ಶತಮಾನಗಳ ಕಾಲ ಎಂಥ ಅದ್ಭುತವಾದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸ್ಫೂರ್ತಿಯಾಗಿದ್ದಾರೆ ಅಂತ. ಪವಿತ್ರ ಗ್ರಂಥಗಳಿಂದ ಹಿಡಿದು ಗಗನಚುಂಬಿ ದೇವಾಲಯಗಳವರೆಗೆ ಇದರ ಪ್ರಭಾವ ನಿಜಕ್ಕೂ ಅಪಾರ. ನಮ್ಮ ಸಂಸ್ಕೃತಿಗೆ ಜೈನ ಧರ್ಮದ ಕೊಡುಗೆ ನಿಜಕ್ಕೂ ಅಪಾರ. ಶ್ರವಣಬೆಳಗೊಳದ ಗೊಮ್ಮಟನನ್ನೊಮ್ಮೆ ನೆನಪಿಸ್ಕೊಳ್ಳಿ. ಆ ಭವ್ಯ ವಾಸ್ತುಶಿಲ್ಪ, ಪ್ರಾಚೀನ ಜ್ಞಾನವನ್ನ ಇಂದಿಗೂ ಉಳಿಸಿಕೊಂಡು ಬಂದಿರೋ ಸಾಹಿತ್ಯ ಮತ್ತೆ ಇವತ್ತಿಗೂ ನಮ್ಮನ್ನ ಬೆರಗುಗೊಳಿಸುವ ಸಂಕೀರ್ಣ ಕಲಾಕೃತಿಗಳು, ಇವೆಲ್ಲವೂ ಜೈನ ಧರ್ಮದ ಶಾಶ್ವತ ಪರಂಪರೆಗೆ ಸಾಕ್ಷಿ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ನಮ್ಮ ಮನಸ್ಸಲ್ಲಿ ಉಳಿಯುವ ಒಂದು ಪ್ರಶ್ನೆ. ಇವತ್ತಿನ ಜಗತ್ತಿನಲ್ಲಿ ಸಂಘರ್ಷ ಜಾಸ್ತಿಯಾಗ್ತಿದೆ, ಭೋಗದ ಹಿಂದೆ ಜನ ಬಿದ್ದಿದ್ದಾರೆ. ಇಂಥ ಸಮಯದಲ್ಲಿ ಅಹಿಂಸೆ ಮತ್ತು ಅಪರಿಗ್ರಹದಂಥ ಈ ಪ್ರಾಚೀನ ತತ್ವಗಳಿಂದ ನಾವು ಕಲಿಯಬೇಕಾದದ್ದು ಏನಾದ್ರೂ ಇದೆಯಾ? ಬಹುಶಃ ಈ ಹಳೆಯ ಸತ್ಯಗಳು ಇವತ್ತಿಗೆ ಹಿಂದೆಂದಿಗಿಂತ ಹೆಚ್ಚು ಪ್ರಸ್ತುತ ಅನ್ನಿಸ್ತಿರಲ್ವಾ? ಇದ್ರ ಬಗ್ಗೆ ಯೋಚಿಸೋಣ.